ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇತ್ತೀಚೆಗೆ ಕರ್ನಾಟಕದಲ್ಲಿದ್ದು ಕನ್ನಡ ಅನ್ನವನ್ನು ತಿಂದು ಕನ್ನಡ ಮಾತನಾಡಲು ಅಥವಾ ಕನ್ನಡ ಮಾತನಾಡದೆ ದರ್ಪ ಮೆರೆಯುವಂತ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಈಗ SBIನ ಸಿಬ್ಬಂದಿಯ ಸರದಿ ಅಂತ ಕಾಣಿಸುತ್ತೆ. ಬೆಂಗಳೂರಿನ ಆನೇಕಲ್ನಲ್ಲಿ ಕನ್ನಡ ಮಾತನಾಡದೆ SBI ಸಿಬ್ಬಂದಿ ದರ್ಪ ತೋರಿಸಿದ್ದಾರೆ, ಅಹಂಕಾರ ತೋರಿಸಿದ್ದಾರೆ. ಹೀಗಾಗಿ ಆಕೆಯ ವರ್ತನೆಯ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡ್ತಾ ಇದೆ. SBI ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಲು ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ. ಎರಡು ಕಡೆ ಇವತ್ತು ಪ್ರತಿಭಟನೆ ನಡೆಯುತ್ತೆ. ಹಿಂದಿಯಲ್ಲಿಯೇ ಮಾತನಾಡುವುದು ಅಂತ ಹೇಳಿ ಸಿಬ್ಬಂದಿ ಹೇಳಿದ್ರು. ಹೀಗಾಗಿ ಹಿಂದಿಯಲ್ಲೇ ಮಾತನಾಡೋದಾದರೆ ಕರ್ನಾಟಕದಲ್ಲಿ ಯಾಕಿರಬೇಕು ಅನ್ನೋದು ಪ್ರಶ್ನೆ. ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಹಿಂದಿಯೇ ಹೆಚ್ಚು ಪ್ರತಿಷ್ಠೆಯ ಭಾಷೆ ಅಲ್ಲ. ನಾವು ಎಲ್ಲಿದ್ದೀವೋ ಅಲ್ಲಿಯ ಭಾಷೆಯನ್ನೇ ಮಾತನಾಡಬೇಕು. ನಾವು ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀವೋ ಅವರಿಗೆ ಗೊತ್ತಿರುವ ಭಾಷೆಯನ್ನೇ ಮಾತಾಡಬೇಕು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಕನ್ನಡ ಭಾಷೆಯನ್ನೇ ಬಳಸಬೇಕು. ಕನ್ನಡ ಭಾಷೆಯ ಹೊರತಾಗಿ ಬಳಸ್ತೀನಿ ಅಂತ ಹೇಳಿದ್ರೆ ಅದು ವ್ಯಾವಹಾರಿಕವಾಗಿ ನಿಮಗೆ ಸರಿಹೊಂದುವ ಜಾಗದಲ್ಲಿ ಬಳಸಲಿಕ್ಕೆ ಅವಕಾಶ ಇದೆ, ಅದು ಇಂಗ್ಲೀಷೋ ಹಿಂದಿನೋ. ಆದರೆ ಕನ್ನಡ ಬಂದರೂ ಕೂಡ ಗಾಂಚಾಲಿ ತೋರಿಸೋದು, ಕನ್ನಡ ಗೊತ್ತಿದ್ರೂ ಕೂಡ ಅಹಂಕಾರವನ್ನು ಮಾಡೋದು, ಕನ್ನಡ ಗೊತ್ತಿದ್ರೂ ಮಾತನಾಡಲ್ಲ ಏನೀಗ ಅಂತ ದಾರ್ಷ್ಟ್ಯದ ಮಾತುಗಳನ್ನು ಆಡೋದಿದೆಯಲ್ಲ, ಇದು ಸಹಿಸೋಕೆ ಸಾಧ್ಯವೇ ಇಲ್ಲ. ಈ ಮಹಿಳೆ ಕೂಡ ಹಾಗೆ ಮಾತನಾಡಿದ್ದಾರೆ. ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್, ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ನೀವು ಮ್ಯಾನೇಜರ್ ಆದ್ರೆ ಯಾಕೆ ಮಾತಾಡಬಾರ್ದ ಸರ್? ದಯವಿಟ್ಟು ಮಾತಾಡ್ಬೇಡಿ ಮೇಡಮ್. ಒಂದು ನಿಮಿಷ, ಕನ್ನಡನೇ ಬರಲ್ಲ. ಇರಿ ಸರ್, ಮಾತಾಡಿ ಮೇಡಮ್. ನೀವು ಮಾತಾಡಲ್ಲ ಮೇಡಮ್. ಸೂಪರ್. ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ, ಇದು SBI ಬ್ಯಾಂಕ್ ಚಂದಾಪುರದಲ್ಲಿರುವ SBI ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲರೂ ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು. SBI ಬ್ಯಾಂಕ್ಗೆ ನಾವು ಬುದ್ಧಿ ಕಲ್ಸೋಣ. ಆಯ್ತು, ನೋಡೋಣ ಪ್ಲೀಸ್. ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ನೀವು ವಿಡಿಯೋ ಮಾಡಿ ಪ್ಲೀಸ್ ಪ್ಲೀಸ್. ಆಯ್ತು, ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್. ಒಂದು ನಿಮಿಷ ರಾಮ, ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅದು ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್, ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ಆನೇಕಲ್ ಭಾಗದ ಚಂದಾಪುರ ಸೂರ್ಯ ಸಿಟಿ, ಆ ಭಾಗದ SBI ಬ್ಯಾಂಕಿನ ಮ್ಯಾನೇಜರ್ ನಡವಳಿಕೆಯನ್ನ ನೋಡಿದಾಗ, ಅವರ ಮಾತಿನ ಧಾಟಿಯನ್ನ ಕೇಳಿದಾಗ ಎಂತ ಕನ್ನಡಿಗರಿಗೂ ಸಹ ಆಕ್ರೋಶ ಬರುತ್ತೆ, ರಕ್ತ ಕುದಿಯುತ್ತೆ. SBI ಒಂದು ಬ್ಯಾಂಕ್ ಶಾಖೆ ಚಂದಾಪುರದ ಭಾಗದ ಕನ್ನಡಿಗರಿಗಾಗಿ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನ ಮಹಾನಗರದ ಒಂದು ಗಡಿ ಭಾಗದಲ್ಲಿರುವಂತ ಶಾಖೆ. ಆ ಭಾಗದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ. ಒಬ್ಬ ಕನ್ನಡಿಗ ಬ್ಯಾಂಕಿಗೆ ಹೋದಂತ ಒಬ್ಬ ಆ ಬ್ಯಾಂಕಿನ ಗ್ರಾಹಕನ ಜೊತೆಯಲ್ಲಿ ಒಬ್ಬ ಅಲ್ಲಿಯ ಬ್ಯಾಂಕಿನ ಮ್ಯಾನೇಜರು ನಡವಳಿಕೆಯನ್ನ ಗಮನಿಸಿದಾಗ, ನಮ್ಮಂತನಾಗಿದ್ರೆ ಆ ಹೆಣ್ಣು ಅಂತ ನೋಡ್ದಿದ್ರು ಕೆನ್ನೆಗೆ 4 ಬಾರಿಸ್ಬಿಟ್ಟು ಬರ್ತಿದ್ದೆ. ಅವಳ ದುರಹಂಕಾರದ ವರ್ತನೆಯನ್ನ ನೋಡಿದಾಗ ಭಾರಿ ಬೇಸರ ಅನಿಸ್ತಿತ್ತು. ನಮ್ಮ ನೆಲದ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತ ಸಂಸ್ಕಾರ ಇದೆ, ಭಾಷೆ ಮೇಲೆ ಹಿಡ್ತಾ ಇದೆ. ಆದ್ರೆ ಅವಳ ಆ ನಡವಳಿಕೆಯನ್ನು ಗಮನಿಸಿದಾಗ ಎಂತ ಕನ್ನಡಿಗರಿಗೂ ಸಹ ಕೆರಳಿಸುವ ರೀತಿಯಲ್ಲಿ ಇತ್ತು. ನಮ್ಮ ನೆಲದಲ್ಲಿ ಇಲ್ಲಿ ಕನ್ನಡಕ್ಕೆ ಅಷ್ಟೇ ಅಗ್ರಸ್ಥಾನ, ಅಷ್ಟೇ ಕನ್ನಡ ಸಾರ್ವಭೌಮತೆ ಭಾಷೆ.
ಇಲ್ಲಿ ಬಂದವರು ಇಲ್ಲ ಕನ್ನಡ ಕಲಿಬೇಕು, ಕನ್ನಡ ಗೊತ್ತಿಲ್ಲ ಅಂದ್ರೆ ಅವರು ಅವರ ರಾಜ್ಯಗಳಿಗೆ ವಾಪಸ್ ಹೋಗ್ಬೇಕು. ಆದ್ರೆ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ, ಇಲ್ಲ ನಮ್ಮ ಭಾಷೆಯನ್ನ ಇಲ್ಲಿ ಮೆರೆಸ್ತೀವಿ ಅಂದ್ರೆ ಅದನ್ನ ಕನ್ನಡಿಗರು ಯಾರೂ ಸಹಿಸ್ಕೋಬಾರ್ದು, ಯಾರೂ ಸಹಿಸ್ಕೋಬೇಡಿ. ಚಂದಾಪುರ, ಆನೇಕಲ್ ಭಾಗದ ಚಂದಾಪುರ, ಸೂರ್ಯ ಸಿಟಿ, ಆ ಭಾಗದ SBI ಬ್ಯಾಂಕಿನ ಮ್ಯಾನೇಜರ್ ನಡವಳಿಕೆಯನ್ನ ನೋಡಿದಾಗ, ಅವರ ಮಾತಿನ ಧಾಟಿಯನ್ನ ಕೇಳಿದಾಗ ಎಂತ ಕನ್ನಡಿಗರಿಗೂ ಸಹ ಆಕ್ರೋಶ ಬರುತ್ತೆ, ರಕ್ತ ಕುದಿಯುತ್ತೆ. SBI ಒಂದು ಬ್ಯಾಂಕ್ ಶಾಖೆ ಚಂದಾಪುರದ ಭಾಗದ ಕನ್ನಡಿಗರಿಗಾಗಿ ಕರ್ನಾಟಕದಲ್ಲಿ, ಅದು ಬೆಂಗಳೂರಿನ ಮಹಾನಗರದ ಒಂದು ಗಡಿ ಭಾಗದಲ್ಲಿರುವಂತ ಶಾಖೆ, ಆ ಭಾಗದಲ್ಲಿ ಹೆಚ್ಚು ಕನ್ನಡಿಗರಿದ್ದಾರೆ. ಒಬ್ಬ ಕನ್ನಡಿಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, ಸೋನು ನಿಗಮ್ ಕತೆ ಏನಾಯ್ತು ಅಂತ ನಾವು ಗಮನಿಸಿದ್ದೀವಿ. ಮೊನ್ನೆ ಅಷ್ಟೇ ಹೋಟೆಲ್ನಲ್ಲಿ ಕೆಟ್ಟದಾಗಿ ಕನ್ನಡವನ್ನು ಬಿಂಬಿಸುವಂತ ಪ್ರಯತ್ನ ಮಾಡಿದಂಥ ಹೋಟೆಲ್ ಮಾಲೀಕನ ಗತಿ ಏನಾಗಿದೆ ಅಂತ ಗಮನಿಸಿದ್ದೀವಿ. ಈಗ SBIನ ಈ ಸಿಬ್ಬಂದಿ ಸರದಿ ಅಂತ ಕಾಣಿಸುತ್ತೆ. ಯಾಕಿಷ್ಟು ದರ್ಪ ಆಕೆಗೆ? ದಶರಥ್, ಮುಖ್ಯವಾಗಿ ಇದು ನಿನ್ನೆ ಚಂದಾಪುರ, ಆನೇಕಲ್ನಲ್ಲಿರುವಂತಹ ಚಂದಾಪುರದ ಶಾಖೆಯಲ್ಲಿ ನಡೆದಂತಹ ಘಟನೆ. SBI ಏನು ಖಾತೆ ಉಳ್ಳಂತಹ ವ್ಯಕ್ತಿಯವರು, ಕನ್ನಡಿಗರೊಬ್ಬರು ಅಲ್ಲಿ ಮಾಹಿತಿಯನ್ನ ಕೇಳಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಅವರು ಹಿಂದಿಯಲ್ಲಿ ನೀಡಿದಾಗ ಈ ಒಂದು ಗ್ರಾಹಕರಿಗೆ ಅದ ಮಾಹಿತಿ ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಹಾಗಾಗಿ ನಮಗೆ ಕನ್ನಡದಲ್ಲಿ ವ್ಯವಹರಿಸಿ ಅನ್ನುವಂತಹ ಅಂತ ಕೇಳ್ಕೊಂಡಾಗ, ನಾವು ಕನ್ನಡ ಮಾತನಾಡಲ್ಲ, ನಾವು ಕನ್ನಡ ಬರೋಲ್ಲ, ಹಾಗಾಗಿ ನೀವು ಇದನ್ನೇ ನಾವು ಹೇಳಿರೋದನ್ನೇ ತಿಳ್ಕೊಳ್ಳಿ, ಇಲ್ಲ ಬೇರೆಯವ್ರನ್ನ ಕೇಳಿ ಅನ್ನುವಂತ ಒಂದಿಷ್ಟು ಉದ್ದಟತನವನ್ನು ಹೊರಿಸ್ತಾರೆ. ಅದ್ರ ಜೊತೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಮ್ಯಾನೇಜರ್ ಅವ್ರ ಹತ್ರ ಹೋಗಿ ಈ ತರದ ವರ್ತನೆ ಎಷ್ಟರ ಮಟ್ಟಿಗೆ ಸರಿ, ನಿಮಗೆ RBI ನಲ್ಲಿ ಗೈಡ್ಲೈನ್ಸ್ ನಲ್ಲಿ ಒಂದಿಷ್ಟು ರೂಲ್ಸ್ಗಳಿದೆ, ಯಾವ ರಾಜ್ಯಕ್ಕೆ ಹೋಗ್ತೀರಿ ಆಯಾ ರಾಜ್ಯದ ಸ್ಥಳೀಯ ಭಾಷೆಯ ಅನುಗುಣವಾಗಿ ಅಲ್ಲಿರುವಂತಹ ಗ್ರಾಹಕರಿಗೆ ತಿಳುವಳಿಕೆ ಮಾಡುವಂತ ನಿಟ್ಟಿನಲ್ಲಿ ನೀವು ವ್ಯವಹಾರವನ್ನು ವ್ಯವಹರಿಸಬೇಕು ಅನ್ನುವಂತಹ ಒಂದಿಷ್ಟು ಸ್ಪಷ್ಟ ಸೂಚನೆ ಇದ್ರು ಕೂಡ ನೀವು ಯಾಕೆ ಕನ್ನಡವನ್ನು ಬರಲ್ಲ, ಕನ್ನಡ ಮಾತನಾಡಲ್ಲ ಅಂತ ಹೇಳ್ತೀರಿ ಅಂತ ಪ್ರಶ್ನಿಸಿದಾಗ, ಮ್ಯಾನೇಜರ್ ಕೂಡ ಅಲ್ಲಿ ಆ ಬ್ರಾಂಚಿನ ಮ್ಯಾನೇಜರ್ ಲೇಡಿ ಕೂಡ ಒಂದ್ ರೀತಿಯಲ್ಲಿ ನಾವ್ ಯಾಕೆ ಕನ್ನಡ ಮಾತಾಡಬೇಕು, ನೀವ್ ಯಾರು ಪ್ರಶ್ನೆ ಮಾಡ್ಲಿಕ್ಕೆ, ನೀವ್ ಯಾಕೆ ಪ್ರಶ್ನೆ ಮಾಡ್ತೀರಾ, ನಿಮ್ಗೆ ಯಾವ ಅಧಿಕಾರ ಇದೆ ಅನ್ನುವಂತಹ ಮತ್ತಷ್ಟು ಒಂದು ರೀತಿಯಲ್ಲಿ ಉದ್ದಟತನದ ಪ್ರತ್ಯುತ್ತರಗಳನ್ನು ನೀಡುವಂತದ್ದು, ಒಂದು ರೀತಿಯಲ್ಲಿ ರ್ಯಾಶ್ ಆಗಿ ರಿಯಾಕ್ಟ್ ಮಾಡುವಂತ ಪ್ರಕ್ರಿಯೆಗಳಾಯ್ತು. ಅದನ್ನ ವಿಡಿಯೋದಲ್ಲಿ ಸೆರೆ ಹಿಡಿದಂತ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ, ಅಂದ್ರೆ ಹಿಂದೆ ಬೆಂಗಳೂರಿನಲ್ಲಿ ಸಾಕಷ್ಟು ಹಿಂದಿವಾಳಗಳ ಒಂದಿಷ್ಟು ಏನು ನಿಂದನೆಗಳು, ಕನ್ನಡಿಗರನ್ನ ಕೆರಳಿಸುವಂಥದ್ದು, ಕನ್ನಡಿಗರಿಗೆ ಅಥವಾ ಕನ್ನಡಿಗರಿಗೆ ಅಪಮಾನ ಮಾಡುವಂಥದ್ದು ಹಾಗೂ ಭಾಷೆಯ ಮೇಲೆ ಒಂದು ರೀತಿಯಲ್ಲಿ ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಕೃತಿಗಳು, ಘಟನೆಗಳು ನಡೀತಾ ಇರುತ್ತೆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ SBI ಯಾಕಂದ್ರೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ SBI ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಕ್ರಿಯೆ ಮಾಡ್ತಾ ಇದೆ. ಅದ್ರ ಜೊತೆಗೆ ಚಂದಾಪುರದಲ್ಲಿರುವಂತಹ SBI ಶಾಖೆ ಏನಿದೆ ಅಲ್ಲೂ ಕೂಡ ಕರವೇ ಪ್ರತಿಭಟನೆ ಮಾಡುತ್ತೆ. ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ನಾರಾಯಣಗೌಡರ ಬಡ ಏನಿದೆ ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ಆ ಮ್ಯಾನೇಜರ್ ಅವ್ರನ್ನ ವರ್ಗಾವಣೆಯನ್ನು ಮಾಡಬೇಕು, ಇಲ್ಲ ಅವರ ಮೇಲೆ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕು, ಇಲ್ಲವಾದರೆ ನಾವು ದಿಟ್ಟವಾದ ಹೋರಾಟವನ್ನು ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತದೆ. ಅಲ್ಲದೆ SBI ಕೇಂದ್ರ ಕಚೇರಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿಗಳನ್ನ ನೀಡಿರುವಂತದ್ದು. ಈಗ ನಾವು ನೋಡಬಹುದು ಇಲ್ಲಿ ಪೊಲೀಸರು ಕೂಡ ಜಮಾವಣೆ ಆಗಿದ್ದಾರೆ. ದಶರಥ, ಈ ನಾವು ಸೆಂಟ್ ಮಾರ್ಕ್ಸ್ ರೋಡ್ ನ ಒಂದು ಕೇಂದ್ರ ಶಾಖೆ SBI ನ ಕೇಂದ್ರ ಶಾಖೆಯಲ್ಲಿ ಇದ್ದೀವಿ. ಇಲ್ಲೂ ಕೂಡ ಪೊಲೀಸರು ಜಮಾವಣೆ ಆಗಿದ್ದಾರೆ. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಕೆಲ ಕಾರ್ಯಕರ್ತರು, ಮುಖಂಡರು ಈಗ ಅಲ್ಲಿ ಬಂದಿರುವಂತದ್ದು, ಗೇಟ್ ನ ಮುಂಭಾಗದಲ್ಲಿ ಬಂದಿರುವಂತಹ ಒಂದಿಷ್ಟು ವಿಜುವಲ್ ಅನ್ನ ನಮ್ಮ ಕ್ಯಾಮರಾಮನ್ ತೋರಿಸ್ತಾರೆ. ಇಲ್ಲಿ ಒಂದು ರೀತಿಯಲ್ಲಿ ಅಂತಂದ್ರೆ ಈ ಒಂದು ಜಾಗದಲ್ಲಿ ಒಂದು ರೀತಿಯಲ್ಲಿ ಏನು ಕನ್ನಡಿಗರನ್ನ ಅವಮಾನಿಸುವಂಥದ್ದು, ಕನ್ನಡಿಗರನ್ನ ಕೆರಳಿಸುವಂಥದ್ದು, ಭಾಷೆ ಮೇಲೆ ತುಚ್ಛವಾದಂತಹ ನಿಂದಿಸುವಂತಹ ಪ್ರಕ್ರಿಯೆಗಳು ಹಿಂದಿವಾಳಗಳಿಂದ ನಾರ್ತ್ ಈಸ್ಟ್ ಕಡೆಯಿಂದ ಬಂದಂತಹ ವ್ಯಕ್ತಿಗಳನ್ನ ಆಗ್ತಾರೆ ಅಂತ ಹಿನ್ನೆಲೆಯಲ್ಲಿ ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಇದು ಸಂಬಂಧಪಟ್ಟಂತಹ ಒಂದು ಸಮಗ್ರವಾದಂತಹ ಕಾನೂನು ರಚನೆ ಆಗಬೇಕು ಅನ್ನುವಂತಹ ಆಗ್ರಹ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬಣ ಹಾಗೂ ಮುಖಂಡರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಹಾಗಾಗಿ ಇಲ್ಲೂ ಕೂಡ ಅಂತಂದ್ರೆ ಬೆಂಗಳೂರು ಘಟಕದ ಕರವೇ ನಾರಾಯಣಗೌಡರ ಬಣದ ಬೆಂಗಳೂರು ಘಟಕದ ಮುಖಂಡರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿರುವಂತ. ಹಾಗೇನೆ SBI ನ ಶಾಖೆಯ
ಸೆಕ್ಯೂರಿಟಿ ಸಿಬ್ಬಂದಿಗಳು ಕೂಡ ಒಂದು ರೀತಿಯಲ್ಲಿ SBI ಶಾಖೆಯ ಕೇಂದ್ರ ಕಚೇರಿಯ ಗೇಟ್ಗೆ ಬೀಗವನ್ನು ಹಾಕುವಂತಹ ಪ್ರಕ್ರಿಯೆ ಕೂಡ ಆಗ್ತಾ ಇದೆ. ಹಾಗಾಗಿ ಒಟ್ಟಾರೆ ಅಂತಂದ್ರೆ ಈ ಒಂದು ಜಾಗದಲ್ಲಿ ಈಗ ಕರ್ವೆ ಬಣ ನಾರಾಯಣಗೌಡರ ಬಣ ಒಂದು ಪ್ರತಿಭಟನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಒಟ್ಟಾರೆ ಇದೊಂದು ಹೋರಾಟ ಯಾಕೆ ಅಂತಂದ್ರೆ ಇಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಹಿಂದಿ ವಾರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾರ್ತ್ ಇಂದ ಬರುವಂತಹವರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇರೋ ಜೊತೆಗೆ ಇಲ್ಲಿಯ ಸ್ಥಳೀಯ ಭಾಷೆಗಳ ಮೇಲೆ ಗೌರವವಿಲ್ಲದ ರೀತಿಯಲ್ಲಿ ಒತ್ತಿಸುವಂತಹ ಪ್ರಕ್ರಿಯೆ ಕೂಡ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಎಚ್ಚರಿಕೆಯನ್ನು ನೀಡುವಂಥದ್ದು ಹಾಗೇನೆ ಕಾನೂನು ಜಾರಿ ಆಗ್ಬೇಕು ಅನ್ನೋ ಆಗ್ರಹ ಹಿನ್ನೆಲೆಯಲ್ಲಿ ಈಗ ನಾರಾಯಣಗೌಡರ ಬಣ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ದಶರಥ್, ಥ್ಯಾಂಕ್ ಯು ಗಣೇಶ್. ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್. ಒಂದು ನಿಮಿಷ ರಾಮ, ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅದು ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್? ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ನೀವು ಮ್ಯಾನೇಜರ್ ಆದ್ರೆ ಯಾಕೆ ಮಾತಾಡಬಾರ್ದ? ಸರ್ ದಯವಿಟ್ಟು ಮಾತಾಡ್ಬೇಡಿ ಮೇಡಮ್. ಒಂದು ನಿಮಿಷ, ಕನ್ನಡನೇ ಬರಲ್ಲ? ಇರಿ ಸರ್, ಮಾತಾಡಿ ಮೇಡಮ್. ನೀವು ಮಾತಾಡಲ್ಲ ಮೇಡಮ್? ಸೂಪರ್. ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ, ಇದು SBI ಬ್ಯಾಂಕು ಚಂದಾಪುರದಲ್ಲಿರುವ SBI ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲರೂ ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು. SBI ಬ್ಯಾಂಕ್ಗೆ ನಾವು ಬುದ್ಧಿ ಕಲ್ಸೋಣ. ಆಯ್ತು, ನೋಡೋಣ ಪ್ಲೀಸ್. ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ನೀವು ವಿಡಿಯೋ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಆಯ್ತು, ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ? ಕನ್ನಡ ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್. ಒಂದು ನಿಮಿಷ ರಾಮ, ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್.